ಹಲೋ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ವಿಡಿಯೋದಲ್ಲಿ ನೀವು ಆಲ್ರೆಡಿ ಆಟೋಕ್ಯಾಡ್ ಇಂಟರ್ಫರೆನ್ಸ್ನ ನೋಡಿದ್ದೀರಾ. ಆದರೆ ಇಂಟರ್ಫರೆನ್ಸ್ ಯಾವಾಗಲೂ ಎಲ್ಲ ಕಂಪ್ಯೂಟರ್ಸಲ್ಲೂ ಹೀಗೆ ಇರಲ್ಲ, ಯಾಕಂದರೆ ಇಂಟರ್ಫರೆನ್ಸ್ ಚೇಂಜ್ ಆಗ್ತಾ ಇರುತ್ತೆ. ನಾವು ಅದನ್ನು ಕಸ್ಟಮೈಸ್ ಕೂಡ ಮಾಡ್ಕೋಬೋದು. ಹೇಗೆ ಕಸ್ಟಮೈಸ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಾವು ಆಲ್ರೆಡಿ ಟ್ಯಾಬ್ಸ್ ಅಂದರೆ ಏನು, ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ಸ್ ಅಂದ್ರೇನು, ರಿಬ್ಬನ್ಸ್ ಅಂದ್ರೇನು, ಫೈಲ್ ಟ್ಯಾಬ್ಸ್ ಅದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡಿದ್ದೀವಿ. ಆದರೆ ಅದನ್ನೆಲ್ಲ ಹೇಗೆ ಅರೇಂಜ್ ಮಾಡೋದು ಅಥವಾ ಇಲ್ಲದೆ ಇರೋವಂಥ ಟ್ಯಾಬ್ಸ್ಗಳನ್ನ, ಮೆನು ಬಾರ್ಸ್ಗಳನ್ನ, ಡ್ರಾ ಪ್ಯಾನಲ್ಸ್ನ ಎಲ್ಲ ಹೇಗೆ ತೊಗೊಳ್ಳೋದು ಅಂತ ನೋಡೋಣ. ಫಸ್ಟು ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ಸಲ್ಲಿ ಹೇಗೆ ಟೂಲ್ಸ್ಗಳನ್ನ ಆ್ಯಡ್ ಮಾಡೋದು ಅಂತ ನೋಡೋಣ. ಕ್ವಿಕ್ ಆಕ್ಸೆಸ್ ಟೂಲ್ಸ್ ಆ್ಯಡ್ ಮಾಡಬೇಕಂದ್ರೆ ಇಲ್ಲಿ ಕಾಣಿಸ್ತಿರೋಂಥ ಆ್ಯರೋನ ಕ್ಲಿಕ್ ಮಾಡಿದಾಗ ನಮಗೊಂದಷ್ಟು ಟೂಲ್ಸು ವಿಸಿಬಲ್ಸ್ ಆಗುತ್ತೆ. ಅದರಲ್ಲಿ ನಿಮಗೆ ಯಾವುದೆಲ್ಲ ಟೂಲ್ಸ್ ಬೇಕೋ ಆ ಟೂಲ್ಸ್ ಈಸಿಯಾಗಿ ವರ್ಕ್ ಪ್ರೋಸೆಸ್ಗೆ ಹೆಲ್ಪ್ ಆಗೋ ಥರ ಟೂಲ್ಸ್ಗಳಿರುತ್ತೆ. ಆ ಟೂಲ್ಸ್ಗಳನ್ನ ನೀವು ಆ್ಯಡ್ ಮಾಡ್ಕೊಳ್ಳೋದು. ಹಾಗೆ ನೀವು ಕ್ವಿಕ್ ಆಕ್ಸೆಸ್ನ ಅರೇಂಜ್ ಕೂಡ ಮಾಡ್ಬೋದು. ಇಲ್ಲಿ ಒಂದಷ್ಟು ಟೂಲ್ಸ್ ಇಲ್ಲಿ ಸೆಲೆಕ್ಟ್ ಆಗಿಲ್ಲ, ಅದನ್ನು ಸೆಲೆಕ್ಟ್ ಮಾಡೋಣ. ಅಂಡ್ ರೀಡೋ ಅಗೇನ್ ಆ್ಯಡ್ ಮತ್ತು ವರ್ಕ್ಸ್ಪೇಸ್, ಸೇವ್ ಇದಿಷ್ಟನ್ನು ಕ್ವಿಕ್ ಆಕ್ಸೆಸ್ ಟೂಲಲ್ಲಿ ಆ್ಯಡ್ ಮಾಡಿದ್ದೀನಿ, ಯಾಕಂದರೆ ಇದೆಲ್ಲ ಇಂಪಾರ್ಟೆಂಟು ಟೂಲ್ಸು. ವರ್ಕ್ ಸ್ಪೇಸ್ ಅಂತಂದರೆ ಈ ವರ್ಕ್ ಸ್ಪೇಸ್ ಏನು ನೋಡ್ತಾ ಇದ್ರೆ ನೀವು ಅದನ್ನು ಸೆಟ್ ಮಾಡೋದಕ್ಕೆ ನಾವು ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ನಮಗೆ ಆಟೋಕ್ಯಾಡಲ್ಲಿ 2D ಕೂಡ ಇದೆ, 3D ಕೂಡ ಇದೆ. ನಮಗೆ ಇಲ್ಲಿ ಕಾಣಿಸ್ತಾ ಇರೋದು 2D ಟೂಲ್ಸ್. ಡಿಫಾಲ್ಟಾಗಿ 2D ಟೂಲ್ಸ್ ವಿಸಿಬಲ್ ಆಗ್ತಾ ಇರುತ್ತೆ. ಆದರೆ ನಮಗೆ 3D ಟೂಲ್ಸ್ನ ಸೆಟ್ ಮಾಡ್ಕೋಬೇಕು ಅಥವಾ ಚೇಂಜ್ ಮಾಡ್ಕೋಬೇಕು ರಿಬ್ಬನ್ ಟೂಲ್ಸ್ ಅಂತಂದರೆ ನಮಗೆ ವರ್ಕ್ ಸ್ಪೇಸು ತುಂಬ ಹೆಲ್ಪ್ ಮಾಡುತ್ತೆ. ಅದಕ್ಕೆ ನಾನು ವರ್ಕ್ ಸ್ಪೇಸ್ನ ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ. ಈ ಥರ ನೀವು ಕ್ವಿಕ್ ಆಕ್ಸೆಸ್ನ ಸೆಟ್ ಮಾಡ್ಕೊತೀರಾ. ನೆಕ್ಸ್ಟ್ ಬಂದು ಟ್ಯಾಬ್ಸ್ನ ಹೇಗೆ ಆ್ಯಡ್ ಮಾಡೋದು, ರಿಮೂವ್ ಮಾಡೋದು ನೋಡೋಣ. ಟ್ಯಾಬ್ಸ್ನ ಯಾವುದಾದ್ರೂ ಒಂದು ಟ್ಯಾಬ್ಸ್ನ ಸೆಲೆಕ್ಟ್ ಮಾಡಿ ಮೌಸಲ್ಲಿ ರೈಟ್ ಕ್ಲಿಕ್ ಮಾಡಿ ನೀವು ಇಲ್ಲಿ ನೋಡ್ಬೋದು ಶೋ ಟ್ಯಾಬ್ಸ್ ಅಂತ ತೋರಿಸ್ತಾ ಇದೆ. ಆ ಟ್ಯಾಬ್ಸಲ್ಲಿ ಯಾವುದೇ ಟ್ಯಾಬ್ಸ್ಗಳು ನಿಮಗೆ ಬೇಕೋ ಆ ಟ್ಯಾಬ್ಸ್ನ ಆ್ಯಡ್ ಮಾಡ್ಕೋಬೋದು. ಸಮ್ಟೈಮ್ಸ್ ಹೋಮ್ ಟ್ಯಾಬೇ ಇಲ್ಲದೆ ಇರ್ಬೋದು, ಇನ್ಸರ್ಟ್ ಟ್ಯಾಬ್ ಇಲ್ಲದೆ ಇರ್ಬೋದು, ಅದನ್ನ ಆ್ಯಡ್ ಕೂಡ ಮಾಡ್ಬೋದು ಅಥವಾ ರಿಮೂವ್ ಕೂಡ ಮಾಡ್ಬೋದು. ಅದನ್ನು ಸೆಲೆಕ್ಟ್ ಮಾಡಿ ಯಾವ್ದು ಬೇಕೋ ಅದನ್ನು ಕೊಲಾಬ್ರೇಟ್, ವೀವ್ಸ್, ಹಾಗೆ ಸೆಲೆಕ್ಟ್ ಎನಿ ಒನ್ ಟ್ಯಾಬ್ಸ್, ಮೌಸ್ ರೈಟ್ ಕ್ಲಿಕ್, ಆ್ಯಡ್ಸ್. ಹೀಗೆ ಆ್ಯಡ್ ಮಾಡಿದ್ರೆ ಟ್ಯಾಬ್ಸ್ಗಳು ಆ್ಯಡ್ ಆಗುತ್ತೆ. ಅಥವಾ ರಿಮೂವ್ ಕೂಡ ಮಾಡಬೇಕು ಅಂದರೆ ಯಾವುದಾದ್ರೂ ಒಂದು ಟ್ಯಾಬ್ನ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಹೌಸ್ ಟ್ಯಾಬು ನಮಗೆ ವಿಸಿಬಲ್ ಆಗ್ತಿಲ್ಲ, ಹಾಗೆ ಆ್ಯಡ್ ಕೂಡ ಮಾಡ್ಕೋಬೋದು. ಅಗೇನ್ ಹೌಸ್. ನಮಗೆ ಯಾವುದೆಲ್ಲ ನಾವು ಆ್ಯಡ್ಸಲ್ಲಿ ಈ ಆ್ಯಡ್ಸ್ ಮ್ಯಾನೇಜರ್ಸ್ನ ನಾವು ಜಾಸ್ತಿ ಯೂಸ್ ಮಾಡಲ್ಲ ಈ ಟ್ಯಾಬ್ನ, ಸೊ ನೀವು ಅದನ್ನು ಹೈಡ್ ಕೂಡ ಮಾಡ್ಬೋದು. ಅನ್ನೆಸೆಸರಿ ಆಗಿರುವಂಥ ಟ್ಯಾಬ್ಸ್ಗಳನ್ನ ಕೂಡ ಹೈಡ್ ಕೂಡ ಮಾಡ್ಕೋಬೋದು. ಹೀಗೆ ಹೈಡ್ ಮಾಡ್ಬೋದು ಮತ್ತು ಬೇಕಂದರೆ ಚೆಕ್ ಕೂಡ ಮಾಡ್ಕೋಬೋದು. ಟ್ಯಾಬ್ಸ್ ಹೀಗಾಯಿತು. ನಮಗೆ ಇನ್ನೊಂದು ಆಪ್ಷನ್ಸ್ ಇದೆ. ಪ್ರೀವಿಯಸ್ ಇದರಲ್ಲಿ ನಮಗೆ ಮೆನು ಬಾರ್ ಅಂತ ತೋರಿಸ್ತಾ ಇತ್ತು, ಅದು ಕೂಡ ಇದರಲ್ಲಿ ಇದೆ. ಅದನ್ನು ಕೂಡ ನೀವು ಬೇಕಂದರೆ ಆ್ಯಡ್ ಮಾಡ್ಬೋದು. ಶೋ ಮೆನು ಬಾರ್ ಅನ್ನೋ ಆಪ್ಷನ್ಸ್ ಇರುತ್ತೆ, ಅದನ್ನು ಆ್ಯಡ್ ಕೂಡ ಕ್ವಿಕ್ ಆಕ್ಸೆಸ್ ಟೂಲಲ್ಲಿರೋ ಯಾರೋ ಕ್ಲಿಕ್ ಮಾಡಿ ಆ್ಯಡ್ ಮಾಡಿದ್ರೆ ಫೈಲ್, ಎಡಿಟ್, ವ್ಯೂಸ್, ಫಾರ್ಮ್ಯಾಟ್, ಟೂಲ್ಸ್, ಡ್ರಾ ಇದೆಲ್ಲ ಮೆನು ಬಾರ್ ಆಪ್ಷನ್ಸು. ನೀವು ಮೆನು ಬಾರಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ. ನಾವು ಏನು ಟ್ಯಾಬ್ಸ್ ರಿಬ್ಬನ್ಸಲ್ಲಿರೋ ಟೂಲ್ಸ್ನ ನೋಡ್ತಿದ್ವಿ ಅದೇ ಅಷ್ಟು ಟೂಲ್ಸ್ಗಳು ನಾವು ಮೆನು ಬಾರಲ್ಲಿ ನೋಡ್ಬೋದು. ಏನಕ್ಕೆ ಮೆನು ಬಾರ್ ಕೊಟ್ಟಿದ್ದಾರೆ ಅಂತಂದರೆ ಓಲ್ಡ್ ವರ್ಷನ್ಸ್ ಯೂಸ್ ಮಾಡ್ತಿದ್ದಂಥ ಆಟೋಕ್ಯಾಡ್ ಸಾಫ್ಟ್ವೇರ್ ಯೂಸ್ ಮಾಡ್ತಿದ್ದಂಥವ್ರಿಗೆ ಮೆನು ಬಾರ್ ಇದ್ರೇ ಈಸಿಯಾಗಿ ವರ್ಕ್ ಪ್ರೋಸೆಸ್ಸು ಚೆನ್ನಾಗಿ ಹೋಗುತ್ತೆ. ಹಾಗಾಗಿ ಮೆನು ಬಾರ್ ಕೂಡ ಸೆಟ್ ಮಾಡ್ಕೋಬೋದು. ಓಲ್ಡ್ ವರ್ಷನ್ಸ್ ಕಲ್ತಿರೋರಿಗೆ ಮೆನು ಬಾರ್ ಬೇಕು ಅಂದರೆ ಮೆನು ಬಾರ್ ಸೆಟ್ ಮಾಡ್ಕೋಬೋದು. ಇಲ್ಲ ನ್ಯೂ ವರ್ಷನ್ಸ್ ಕಲಿತಿದ್ದಾರೆ ಅಂದರೆ ಮೆನು ಬಾರ್ನ ಇಲ್ಲದೆ ಕೂಡ ನಾವು ಸೆಟ್ ಮಾಡ್ಕೋಬೋದು. ಅಗೇನ್ ಹೈಡ್ ಮೆನು ಬಾರ್. ಹೀಗೆ ಮೆನು ಬಾರ್ನ ಹೈಡ್ ಮತ್ತು ಆ್ಯಡ್ ಕೂಡ ಮಾಡ್ಕೋಬೋದು. ಟ್ಯಾಬ್ಸ್ ಆಯಿತು, ಕ್ವಿಕ್ ಆಕ್ಸೆಸ್ ಆಯಿತು, ಮೆನು ಬಾರ್ ಆಯಿತು. ನೆಕ್ಸ್ಟು ಪ್ಯಾನಲ್, ಡ್ರಾ ಪ್ಯಾನಲ್, ಮಾಡಿಫೈ ಪ್ಯಾನಲ್ಸ್ ಎಲ್ಲ ನೀವು ನೋಡ್ತಾ ಇದ್ದೀರಾ. ಸಮ್ಟೈಮ್ಸ್ ಯಾವುದಾದ್ರೂ ಪ್ಯಾನಲ್ಸ್ ಇಲ್ಲದೆ ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ಪ್ಯಾನಲ್ಸ್ ಆ್ಯಡ್ ಆಗಿರ್ಬೋದು. ಹೇಗಿರುತ್ತೆ ಅಂದರೆ ಅಗೇನ್ ನೀವು ಟ್ಯಾಬ್ನೇ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮಗೆ ಶೋ ಪ್ಯಾನಲ್ಸ್ ಅಂತ ಕಾಣಿಸ್ತದೆ. ನೀವು ಶೋ ಪ್ಯಾನಲ್ಸಲ್ಲಿ ಡ್ರಾ ಪ್ಯಾನಲ್ಸ್, ಟೆಕ್ಸ್ಟ್ ಎಲ್ಲ ಹೋಮ್ ಟ್ಯಾಬ್ಗೆ ಹೋಗಿ ರೈಟ್ ಕ್ಲಿಕ್ ಮಾಡಿದ್ರೆ ಶೋ ಪ್ಯಾನಲ್ಸ್ ಹೋದರೆ ಹೋಮ್ ಟ್ಯಾಬಲ್ಲಿ ಯಾವುದೆಲ್ಲ ಪ್ಯಾನಲ್ಸ್ ವಿಸಿಬಲ್ ಆಗ್ತಾ ಇರುತ್ತೆ ಅದಷ್ಟು ಡೀಟೇಲ್ಸ್ ಕಾಣಿಸ್ತಾ ಇರುತ್ತೆ. ಡ್ರಾಪ್ ಪ್ಯಾನಲ್ ಅಂತಂದರೆ ಡ್ರಾಪ್ ಪ್ಯಾನಲ್ ಆ್ಯಡ್ ಮಾಡ್ಬೋದು ಅಥವಾ ರಿಮೂವ್ ಕೂಡ ಮಾಡ್ಕೋಬೋದು. ಇಲ್ಲಿ ಬ್ಲಾಕ್ ಪ್ಯಾನಲ್ ಇತ್ತು, ಅದನ್ನು ನಾನು ಹೈಡ್ ಮಾಡಿದೆ. ಅಗೇನ್ ಹೋಮ್ ಟ್ಯಾಬ್ ರೈಟ್ ಕ್ಲಿಕ್, ಶೋ ಪ್ಯಾನಲ್,
ಡ್ರಾ ಪ್ಯಾನಲ್ನೇ ಆ್ಯಡ್ ಮಾಡಿಸಿ. ಈಗ ಡ್ರಾ ಪ್ಯಾನಲ್ ವಿಸಿಬಲ್ ಆಗ್ತಾಯಿಲ್ಲ. ಅಗೇನ್ ನೀವು ಆ್ಯಡ್ ಮಾಡಬೇಕಂದ್ರೆ ಹೋಮ್ ಟ್ಯಾಬ್ಗೆ ಹೋಗಿ ರೈಟ್ ಕ್ಲಿಕ್ ಕೊಟ್ಟು ಶೋ ಪ್ಯಾನಲ್ಗೆ ಹೋಗಿ ಡ್ರಾ ಪ್ಯಾನಲ್ನ ಆ್ಯಡ್ ಮಾಡ್ಕೊಂಡ್ರೆ ಈಗ ವಿಸಿಬಲ್ ಆಗುತ್ತೆ. ಹಾಗೆ ಬ್ಲಾಕ್ ಕೂಡ ಆ್ಯಡ್ ಮಾಡಿದ್ವಿ, ಅದನ್ನು ಕೂಡ ಆ್ಯಡ್ ಮಾಡೋಣ. ಯಾಕಂದರೆ ಅದು ಬ್ಲಾಕ್ ಕೂಡ ನಮಗೆ ಬೇಕಾದಂಥ ಪ್ಯಾನಲ್ಲು, ಸೊ ನಾವು ಅದನ್ನು ಕೂಡ ಆ್ಯಡ್ ಮಾಡಿಸಿ. ಇದಿಷ್ಟು ಹೋಮ್ ಪ್ಯಾನಲ್ಸು. ನೀವು ಇನ್ಸರ್ಟಲ್ಲಿ ನೀವು ಯಾವುದಾದ್ರೂ ಪ್ಯಾನಲ್ಸ್ನ ಹೈಡ್ ಮಾಡಬೇಕಂದ್ರೆ ಅಗೇನ್ ಇನ್ಸರ್ಟ್ ಟ್ಯಾಬ್ನ ಸೆಲೆಕ್ಟ್ ಮಾಡಬೇಕು. ರೈಟ್ ಕ್ಲಿಕ್ ಮಾಡಿ, ಮೌಸಲ್ಲಿ ರೈಟ್ ಕ್ಲಿಕ್ ಮಾಡಿ ಶೋ ಪ್ಯಾನಲ್ಸಲ್ಲಿ ನೀವು ಯಾವುದು ಯೂಸ್ ಇದೆ ಪ್ಯಾನಲ್ಸ್ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಬೇಡ ಯಾವುದು ಅನಿಸುತ್ತೆ ಅದನ್ನು ರಿಮೂವ್ ಕೂಡ ಮಾಡ್ಬೋದು. ಹೀಗೆ ನೀವು ಪ್ಯಾನಲ್ಸ್ನ ಕೂಡ ಕಸ್ಟಮೈಸ್ ಮಾಡ್ಬೋದು. ಬಟ್ ಈ ಕಂಪ್ಲೀಟ್ ರಿಬ್ಬನ್ನೇ ವಿಸಿಬಲ್ ಆಗ್ತಾಯಿಲ್ಲ ಅಂದರೆ ಅಕಸ್ಮಾತ್ ಕಾಣಿಸ್ತಿಲ್ಲ, ಅಥವಾ ಹೈಟ್ ನೀವು ಮಾಡಬೇಕು ಅಂದರೆ ಹೇಗೆ ಮಾಡೋದು? ಇಲ್ಲಿ ಏನು ಕಾಣಿಸ್ತಾ ಇದೆ, ಈ ಆ್ಯರೋ ಏನು ಕಾಣಿಸ್ತಿದೆ, ಮಿನಿಮೈಸ್ ಟು ಪ್ಯಾನಲ್ ಬಟನ್ ಅಂತ, ಅದನ್ನು ಒನ್ಸ್ ಕ್ಲಿಕ್ ಮಾಡಿದ್ರೆ ರಿಬ್ಬನ್ ಹೈಡ್ ಆಗುತ್ತೆ. ಅಗೇನ್ ಅನದರ್ ಕ್ಲಿಕ್ ಮಾಡಿದ್ರೆ ನಮಗೆ ಬರೀ ಪ್ಯಾನಲ್ಸ್ ನೇಮ್ಸ್ ಕಾಣಿಸ್ತಾ ಇದೆ, ರಿಬ್ಬನ್ ಪ್ಯಾನಲ್ ಕಾಣಿಸ್ತಾ ಇಲ್ಲ, ಹಾಗೆ ಹೈಡ್ ಆಗ್ತಾ ಹೋಗುತ್ತೆ. ಮತ್ತು ಇವಾಗೆಲ್ಲ ಕಂಪ್ಲೀಟ್ ರಿಬ್ಬನ್ ಪ್ಯಾನಲ್ ಹೈಡ್ ಆಗಿದೆ. ಈಗ ನಮ್ಗೆ ಓನ್ಲಿ ಟ್ಯಾಬ್ಸ್ ಮಾತ್ರ ವಿಸಿಬಲ್ ಆಗ್ತಾ ಇದೆ. ಅಗೇನ್ ನೀವು ಟ್ಯಾಬ್ಸ್ ಕೂಡ ಕ್ಲೋಸ್ ಆಗಬೇಕು, ಮತ್ತು ಅದನ್ನು ಡಬಲ್ ಕ್ಲಿಕ್ ಮಾಡ್ತಾಯಿಲ್ಲ ಎವ್ರಿಥಿಂಗ್ ಇಟ್ಸ್ ವಿಸಿಬಲ್, ರಿಬ್ಬನ್ ಆಗುತ್ತೆ. ಇದನ್ನು ಕ್ಲಿಕ್ ಮಾಡ್ತಾಯಿದ್ರೆ ರಿಬ್ಬನ್ ಹೈಡ್ ಆಗ್ತಾ ಮಿನಿಮೈಸ್ ಆಗ್ತಾ ಹೋಗುತ್ತೆ. ರಿಬ್ಬನ್ದು ಪ್ಯಾನಲ್ಸ್ ಏನಿರುತ್ತೆ ಅದು ಮಿನಿಮೈಸ್ ಆಗ್ತಾ ಹೋಗಿರುತ್ತೆ. ನೀವು ಅದನ್ನೇ ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಕಂಪ್ಲೀಟ್ ರಿಬ್ಬನ್ ಓಪನ್ ಕೂಡ ಆಗುತ್ತೆ. ನೀವು ಹೀಗೆ ಕಸ್ಟಮೈಸ್ ಕೂಡ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ಫೈಲ್ ಟ್ಯಾಬ್ ಹೇಗೆ ಅರೇಂಜ್ ಮಾಡಿದ್ರೆ ವ್ಯೂಸ್ಗೆ ಹೋಗಿ ಟ್ಯಾಬಲ್ಲಿ ವೀವ್ಸ್ಗೆ ಹೋಗಿ ಇಲ್ಲಿ ನಿಮಗೆ ಫೈಲ್ ಟ್ಯಾಬ್ ಅನ್ನೋ ಆಪ್ಷನ್ಸ್ ಇದೆ, ಅದನ್ನು ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಳೋದು. ಇವಾಗ ಆನ್ ಆಗಿದೆ, ಆಫ್ ಮಾಡಿದೆ ನೋಡಿ. ಇವಾಗ ನಮಗೆ ಫೈಲ್ ಟ್ಯಾಬ್ ಕಾಣಿಸ್ತಾ ಇಲ್ಲ. ನಿಮ್ಗೆ ಫೈಲ್ ಟ್ಯಾಬ್ ಬೇಕು ಅಂದರೆ ಅಗೇನ್ ವ್ಯೂಸ್ಗೆ ಹೋಗಿ ಫೈಲ್ ಟ್ಯಾಬ್ನ ಆನ್ ಮಾಡಿದ್ರೆ ನಮಗೆ ಫೈಲ್ ಟ್ಯಾಬ್ ವಿಸಿಬಲ್ ಆಗುತ್ತೆ. ಹೀಗೆ ಫೈಲ್ಸ್ನ ಆ್ಯಡ್ ಕೊಡ್ಬೋದು. ಅಗೇನ್ ಲೇಔಟ್ ಟ್ಯಾಬ್ಸ್ ಕೂಡ ನಿಮಗೆ ವ್ಯೂಸಲ್ಲೇ ಸಿಗುತ್ತೆ. ವ್ಯೂಸ್ಗೆ ಹೋಗಿ ಲೇಔಟ್ ಟ್ಯಾಬ್ನ ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಳೋದು. ಅಗೇನ್ ವಿ ಕ್ಯೂಬ್ ಕೂಡ ಇದರಲ್ಲೇ ನಮಗೆ ಅವೈಲಬಲ್ ಇದೆ. ವ್ಯೂಸಲ್ಲೇ ವಿ ಕ್ಯೂಬ್ ಕೂಡ ಆನ್ ಆ್ಯಂಡ್ ಆಫ್ ಕೂಡ ಮಾಡ್ಬೋದು. ನೇವಿಗೇಷನ್ಸ್ ಬಾರ್ ಕೂಡ ಆನ್ ಆ್ಯಂಡ್ ಆಫ್. ಯೂಸಸ್ ಐಕಾನ್, ಯೂಸರ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದನ್ನು XYZ ಪ್ಲೇನ್ ನಾವು ಯೂಸ್ ಮಾಡ್ತೀವಿ ಆಟೋಕ್ಯಾಡಲ್ಲಿ. ಅದ್ರದ್ದು ಕೂಡ ಅದನ್ನು ಕೂಡ ನೀವು ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು. ಆನ್ ಆ್ಯಂಡ್ ಆಫ್ ಗೊತ್ತಾಯ್ತಲ್ಲ ಇದನ್ನು ಹೇಗೆ ಸ್ಪೇಸ್ನ ಕಸ್ಟಮೈಸ್ ಮಾಡೋದು ಅಂತ. ಇನ್ನೊಂದು ಆಪ್ಷನ್ಸ್ ಇದೆ, ಶಾರ್ಟ್ಕಟ್ ಕೀ ಇದೆ, ಅದು ಕಂಟ್ರೋಲ್ 9 ಕ್ಲಿಕ್ ಮಾಡಿದ ತಕ್ಷಣವೇ ಇಲ್ಲಿ ತೋರಿಸ್ತದೆ. ಟು ಡಿಸ್ಪ್ಲೇ ದ ಕಮೆಂಡ್ ಲೈನ್ ವಿಂಡೋ ಅಗೇನ್ ಪ್ರೆಸ್ ದ ಕಂಟ್ರೋಲ್ 9. ಡು ಯು ವಾಂಟ್ ಟು ಕ್ಲೋಸ್ ದ ಕಮೆಂಟ್? ಅಲ್ಲೇ ಆ್ಯಕ್ಟಿವ್ ಆಗಿರೋದ್ರಿಂದ ಅದನ್ನ ಕ್ಲೋಸ್ಗೆ ಕೇಳ್ತಾ ಇದೆ. ನೀವು ಓಪನ್ ಬೇಕು ಅಂದರೆ ಕಂಟ್ರೋಲ್ 9 ಕೊಟ್ಟರೆ ಮತ್ತೆ ಓಪನ್ ಆಗುತ್ತೆ. ಎಸ್, ಕಮೆಂಡ್ ಲೈನ್ ವಿಂಡೋ ಹೈಡ್ ಆಯಿತು. ಅಗೇನ್ ನೀವು ಓಪನ್ ಮಾಡಬೇಕು ಅಂತಂದರೆ ಕಂಟ್ರೋಲ್ 9 ಆಟೋಮೆಟಿಕ್ಕಾಗಿ ಓಪನ್ ಆಯಿತು. ಕ್ಲೋಸ್ ಮಾಡಬೇಕಾದ್ರೆ ಮಾತ್ರ ನಿಮಗೆ ಅದು ಕೇಳುತ್ತೆ. ಕ್ಲೋಸ್ ಮಾಡಬೇಕಂದ್ರೆ ಎಸ್ ಕೊಟ್ಟರೆ ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗುತ್ತೆ. ಕಂಟ್ರೋಲ್ 9 ಅಗೇನ್ ಇಟ್ಸ್ ಓಪನ್. ಓಕೆ, ಹೀಗೆ ಕಮೆಂಡ್ ಲೈನ್ ವಿಂಡೋ ಕೂಡ ನಾವು ಹೈಡ್ ಕೂಡ ಮಾಡ್ಬೋದು, ಓಪನ್ ಕೂಡ ಮಾಡ್ಕೋಬೋದು. ಓಕೆನಾ, ಲೇಔಟ್ ಟ್ಯಾಬ್ನು ಕೂಡ ಹೇಗೆ ಅಂತ ಹೇಳಾಯಿತು. ನೆಕ್ಸ್ಟ್ ಬಂದು ಸ್ಟೇಟಸ್ ಬಾರಲ್ಲಿ ನಮಗೆ ವರ್ಕ್ಸ್ಪೇಸ್ನ ಸ್ಟೇಟಸ್ ಬಾರ್ ಅಂದ್ರೇನು, ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ದೀನಿ ಆಲ್ರೆಡಿ. ನೋಡಿಲ್ಲ ಅಂತಂದರೆ ಫಸ್ಟ್ ವಿಡಿಯೋದಲ್ಲಿ ನೋಡಿ. ಸ್ಟೇಟಸ್ ಬಾರಲ್ಲೂ ನಮಗೊಂದಷ್ಟು ವರ್ಕ್ಸ್ಪೇಸ್ ಬೇಕಾದಂಥ ಟೂಲ್ಸ್ಗಳಿರುತ್ತೆ, ಆದರೆ ಅಲ್ಲಿ ವಿಸಿಬಲ್ ಆಗ್ತಿಲ್ಲ. ಆ ಟೂಲ್ಸ್ಗಳನ್ನ ಹೇಗೆ ಆ್ಯಡ್ ಮಾಡೋದು ಅಂದರೆ ಇಲ್ಲಿ ಕಸ್ಟಮೈಸೇಷನ್ ಅನ್ನೋ ಒಂದು ಆಪ್ಷನ್ಸ್ ಇದೆ. ಅದನ್ನು ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ ಒಂದಷ್ಟು ಆಪ್ಷನ್ಸ್ ಕಾಣಿಸ್ತದೆ. ಅದರಲ್ಲಿ ನಿಮ್ಗೆ ಬೇಕಾದಂಥ ಟೂಲ್ಸ್ಗಳು ಇದೆಲ್ಲ ನಮ್ಗೆ ವರ್ಕ್ಸ್ಪೇಸಲ್ಲಿ ಆ್ಯಡ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಅದ್ರ ಬಗ್ಗೆ ಡೀಟೇಲಿಂಗಾಗಿ ನೋಡ್ತೀರಾ. ಇವಾಗ ಆ್ಯಡ್ ಮಾಡೋದು ಹೇಗೆ ಅಂತ ನೋಡೋಣ. ಜಸ್ಟ್ ಅದನ್ನು ಸೆಲೆಕ್ಟ್ ಮಾಡ್ಕೊತಾ ಹೋಗ್ತಾ ಇದ್ದರೆ ಆ್ಯಡ್ ಆಗ್ತಾ ಹೋಗುತ್ತೆ. ನಮಗೆ ಗ್ರಿಡ್ ಲೈನ್ಸ್, ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ ವರ್ಕ್ಸ್ಪೇಸಲ್ಲಿ ಗ್ರಿಡ್ ಲೈನ್ ಕಾಣಿಸ್ತಾ ಇದೆಯಲ್ಲ, ಆ ಗ್ರಿಡ್ ಲೈನ್ಸ್ನ ಆನ್ ಮಾಡೋದು ಆಫ್ ಮಾಡೋ ಆಪ್ಷನ್ಸ್ ನಮಗೆ ಸ್ಟೇಟಸ್ ಬಾರಲ್ಲಿ ಇರುತ್ತೆ. ಅದನ್ನು ಕೂಡ ಆನ್ ಮಾಡ್ಕೋತಾ ಇದ್ದೀನಿ. ಸ್ನ್ಯಾಪ್ ಮೋಡ್ ಕೂಡ ನಮ್ಗೆ ಹೆಲ್ಪ್ ಆಗುತ್ತೆ, ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಡೈನಮಿಕ್ ಇನ್ಪುಟ್ ಅದನ್ನು ಕೂಡ ಆ್ಯಡ್ ಮಾಡ್ಕೋತೀನಿ. ಇದೆಲ್ಲ ಡೈನಮಿಕ್ ಇನ್ಪುಟ್ ಅಂದರೆ ಏನು, ಆರ್ಥೋ ಮೋಡ್ ಅಂದರೆ ಏನು, ಪೋಲಾರ್ ಟ್ರ್ಯಾಕಿಂಗ್, ಇದೆಲ್ಲ ನಮಗೆ ಯೂಸ್ಫುಲ್ ಆಗುವಂಥ ಆಪ್ಷನ್ಸು ಟೂಲ್ಸ್ಗಂತ ಹೇಳ್ಬೋದು. ಅದನ್ನೆಲ್ಲನೂ ಸ್ಟೇಟಸ್ ಬಾರಲ್ಲಿ ನೀವು ಕಸ್ಟಮೈಸ್ ಮಾಡ್ಕೋಬೇಕಾಗತ್ತೆ, ಎಲ್ಲನೂ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಲೈನ್ ವೆಯ್ಟ್, ಡೈನಮಿಕ್
ವರ್ಕ್ ಸ್ಪೇಸ್ ಸ್ವಿಚಿಂಗ್ ಅಂದರೆ ನಾನು ಇಲ್ಲೇ ಹೇಳಿದಾಗೆ ಡ್ರಾಫ್ಟಿಂಗ್ ಆ್ಯಂಡ್ ಅನೋಟೇಷನ್ ಅಂತ ಡಿಫಾಲ್ಟಾಗಿ ಸೆಟ್ ಆಗಿದೆ. ಅದನ್ನು ಕೂಡ ನಾವು ಇಲ್ಲಿ ಕ್ವಿಕ್ ಆ್ಯಕ್ಸಿಸಲ್ಲಿ ಡೈರೆಕ್ಟಾಗಿ ವರ್ಕ್ ಸ್ಪೇಸ್ ಅಂತ ಕೊಟ್ಟರೆ ಇಲ್ಲೂ ಕೂಡ ಆ್ಯಡ್ ಮಾಡ್ಕೋಬೋದು, ಅಥವಾ ಕಸ್ಟಮೈಸ್ ಆಪ್ಷನ್ಸಲ್ಲಿ ಹೋಗಿ ವರ್ಕ್ ಸ್ಪೇಸ್ ಸ್ವಿಚಿಂಗ್ ಅನ್ನೋದನ್ನ ಆ್ಯಡ್ ಮಾಡಿಕೊಂಡ್ರೆ ಅದ್ರ ಸಿಂಬಲ್ ಹೀಗಿರುತ್ತೆ, ನೀವು ಅಲ್ಲೂ ಕೂಡ ನೋಡ್ಬೋದು. ಏನಕ್ಕೆ ವರ್ಕ್ ಸ್ಪೇಸ್ ಸ್ವಿಚಿಂಗ್ ಹೆಲ್ಪ್ ಆಗುತ್ತೆ ಅಂತಂದರೆ, ಆಲ್ರೆಡಿ ಹೇಳಿದಾಗೆ ಡ್ರಾಫ್ಟಿಂಗ್ ಆ್ಯಂಡ್ ಅನೋಟೇಷನ್ಸ್ ಡಿಫಾಲ್ಟಾಗಿ ಸೆಟ್ ಮಾಡಿದ್ದೀವಿ, ಅಥವಾ ನೀವು 3D ಸೆಟ್ ಮಾಡಬೇಕಂದ್ರೆ 3D ಮಾಡಲಿಂಗ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣವೇ ನಮಗೆ ಕಂಪ್ಲೀಟ್ ರಿಬ್ಬನ್ ಟ್ಯಾಬಲ್ ಏನಿರುತ್ತೆ, ಟೂಲ್ಸ್ ಏನಿರುತ್ತೆ ಅದು ಚೇಂಜ್ ಆಗ್ತಾ ಹೋಗುತ್ತೆ. ನೀವು ಇಲ್ಲೇ ನೋಡ್ಬೋದು, ಹೋಮ್ ಟ್ಯಾಬಲ್ಲಿ ನಮಗೆ ಡ್ರಾಯಿಂಗ್ ಪ್ಯಾನಲ್ಸ್, ಮಾಡಿಫೈಯಿಂಗ್ ಪ್ಯಾನಲ್ಸ್ ಎಲ್ಲ ಆಯಿತು. ಇವಾಗ ನಮಗೆ ಯಾವುದು ಟೂಲ್ಸ್ ಬಂದಿದೆ ಅಂತಂದರೆ 3D ಟೂಲ್ಸ್ ಬಂದಿದೆ. 3D ಮಾಡಲಿಂಗಿಗೆ ಮಾಡಬೇಕು ಯೂಸ್ ಆಗೋಂಥ ಟೂಲ್ಸ್ಗಳನ್ನ ನೀವು ಇಲ್ಲಿ ನೋಡ್ಬೋದು. ಇದೆಲ್ಲ 3D ಟೂಲ್ಸ್. ಹೀಗೆ ನಾವು ಪ್ಯಾನಲ್ಸ್ನ ಸ್ವಿಚಿಂಗ್ಸ್ ಕೂಡ ಚೇಂಜ್ ಮಾಡ್ಬೋದು. ಸೊ ನಾವು 2D ಯೂಸ್ ಮಾಡ್ತಿರೋದ್ರಿಂದ ಅಗೇನ್ 2Dಗೆ ಸೆಟ್ ಮಾಡ್ತೀನಿ ಡ್ರಾಫ್ಟಿಂಗ್ ಆ್ಯಂಡ್ ಅನೋಟೇಷನ್ಸ್. ವರ್ಕ್ ಸ್ಪೇಸ್ ಸ್ವಿಚಿಂಗ್ ಬಗ್ಗೆನೂ ಗೊತ್ತಲ್ಲ, ಇದಿಷ್ಟು ನಾವು ಕಸ್ಟಮೈಸ್ ಮಾಡ್ಬೋದು. ಮತ್ತು ನಾವು ಆಲ್ರೆಡಿ ಕಂಪ್ಲೀಟಾಗಿ ಪ್ರಾಜೆಕ್ಟ್ಸ್ನ ಮಾಡಿದ್ದೀವಿ, ಬಟ್ ಎಲ್ಲ ಪ್ರಾಜೆಕ್ಟ್ಸ್ನ ಅಟ್ ಎ ಟೈಮ್ ನೋಡಬೇಕು ಅಂತಂದಾಗ ನಮಗೆ ಫುಲ್ ಕ್ಲಿಯರ್ ಸ್ಕ್ರೀನ್ ಬೇಕು, ಅಥವಾ ಇದು ಯಾವುದೂ ಡಿಸ್ಟರ್ಬಿಂಗ್ ಇಲ್ಲದೆ ನಾವು ನೋಡಬೇಕು ಅಂದರೆ ಅದಕ್ಕೂ ಕೂಡ ಆಪ್ಷನ್ಸ್ ಇದೆ. ಅದು ಕಂಟ್ರೋಲ್ ಝೀರೋನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಂಪ್ಲೀಟ್ ಟ್ಯಾಬ್ಸ್, ರಿಬ್ಬನ್ಸ್, ಫೈಲ್ ಟ್ಯಾಬ್ಸ್ ಅದೆಲ್ಲ ಹೈಡಾಗಿ ಕ್ಲಿಯರ್ ಸ್ಕ್ರೀನ್ ಬರುತ್ತೆ. ನೀವು ಅದರಲ್ಲಿ ಕಂಪ್ಲೀಟ್ ಪ್ರಾಜೆಕ್ಟ್ನ ವ್ಯೂ ಮಾಡೋದಕ್ಕೆ ಅಥವಾ ನೀವೇನು ಮಾಡಿರ್ತೀರ ಆ ಸ್ಕ್ರೀನ ನೋಡೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಇದಿಷ್ಟು ಕಸ್ಟಮೈಸ್ ಮಾಡ್ಬೋದಾದಂತಹ ಟೂಲ್ಸ್ಗಳು. ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್.